ಅತ್ಯುತ್ತಮ ಚೊಚ್ಚಲ ನಿರ್ಮಾಪಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೀವಿ. ಹಾಗಾಗಿ ಚೊಚ್ಚಲ ಬಾರಿಗೆ ನಿರ್ಮಾಣಕ್ಕೆ ಕೈ ಹಾಕಿ ಪ್ರೀತಿಯನ್ನ ಪಡೆದಿರುವಂತಹ ನಿರ್ಮಾಪಕರಲ್ಲಿ ಇದೀಗ ನಾಮಿನೇಷನ್ಸ್ ಅನ್ನ ನೋಡುವಂತಹ ಸಮಯ. ಅಂಡ್ ದ ನಾಮಿನೀಸ್ ಆರ್ ಯುಮಿ ವೆಂಚರ್ಸ್ ಅರ್ಪಿಸುವ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ 2025 ಅತ್ಯುತ್ತಮ ಚೊಚ್ಚಲ ನಿರ್ಮಾಪಕ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ. ದ ನಾಮಿನೀಸ್ ಆರ್ ಶ್ವೇತಾ ಆರ್ ಪ್ರಸಾದ್ ಮತ್ತು ವಿದ್ಯಾ ಗಾಂಧಿ ರಾಜನ್. ಸಖತ್ ಸ್ಟುಡಿಯೋ ಚಿತ್ರ ಮರ್ಯಾದೆ ಪ್ರಶ್ನೆ. ಮುಂದಿನ ತಿಂಗಳಿಂದ ನಾನು ಕೊಡ್ತೀನಿ. ಅಪ್ಪ ಯಾವಾಗ್ಲೂ ಹೇಳೋರು, ನೋಡ್ಕೊ ಬೆಂಗಳೂರು ಹೇಗ್ ಬೆಳೆಯುತ್ತೆ ಅಂತ. ರಾಜೇಶ್ ಕೀಳಂಬಿ ಮತ್ತು ರಂಜಿನಿ ಪ್ರಸನ್ನ. ಚಿತ್ರ ಶಾಕಾಹಾರಿ. ಭಟ್ರೆ, ಮೃಗವಧೆ ಕಡೆ ಒಂದ್ ಹೆಣ್ಣಿದೆ, ನೋಡ್ತೀರಾ? ರವಿಚಂದ್ರನ್ ಎಜೆ ಜನನಿ ಪಿಕ್ಚರ್. ಚಿತ್ರ ಬ್ಲಿಂಕ್. ಹೋದ್ ಸರ್ತಿ ನಾವು ದಸರಾಗ್ ಹೋಗಿದ್ವಿ, ತುಂಬಾ ಜನ ಇದ್ರು ಗೊತ್ತಾ, ಸರಿಯಾಗಿನೂ ನೋಡಕ್ಕೆ ಆಗ್ಲಿಲ್ಲ. ಉತ್ಸವ್ ಗೋನ್ವಾರ್ ಮತ್ತು ಫಕೀರಪ್ಪ ಬಂಡಿವಾಡ. ಚಿತ್ರ ಫೋಟೋ. ಸಂಪೂರ್ಣ ಲಾಕ್ಡೌನ್ ಹೋನೆ ಜಾ ರಹಾ ಹೈ. ದೀಪಾ ಭೀಮಾಜಿಯಾನಿ ಮತ್ತು ಸುಧಾ ನಂಬೈರ್. ಚಿತ್ರ ಚಿಲ್ಲಿ ಚಿಕನ್. ನಿನ್ ಹೋಟ್ಲಲ್ಲಿ ಚಿಕನ್ ಕೊಟ್ಟು ಅದನ್ನ ಪನ್ನೀರ್ ಅಂತ ಕನ್ವಿನ್ಸ್ ಮಾಡಿರೋ ಹಿಸ್ಟ್ರಿ ಇದೆ. ಅತ್ಯುತ್ತಮ ಚೊಚ್ಚಲ ನಿರ್ಮಾಪಕ ಪ್ರಶಸ್ತಿಯನ್ನ ನೀಡೋದಕ್ಕೆ ಶಾಲಿನಿ ಮ್ಯಾಮ್ ಮತ್ತೊಮ್ಮೆ ನೀವು ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ದಯವಿಟ್ಟು ನಮ್ಮ ಅತಿಥಿಗಳು ಜಾಯಿನ್ ಆಗ್ಬೇಕು. ಇದೀಗ 6ನೇ ವರ್ಷದ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ ನ ಅತ್ಯುತ್ತಮ ಚೊಚ್ಚಲ ನಿರ್ಮಾಪಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ಪಡಿತಾ ಇರೋರು ಯಾರು ಅನ್ನೋದನ್ನ ಅನೌನ್ಸ್ ಮಾಡುವಂತಹ ಸಮಯ. ಅತ್ಯುತ್ತಮ ಚೊಚ್ಚಲ ನಿರ್ಮಾಪಕ ರಾಜೇಶ್ ಕೀಳಂಬಿ ಮತ್ತು ರಂಜನಿ ಪ್ರಸನ್ನ. ಚಿತ್ರ ಶಾಕಾಹಾರಿ. ಶಾಕಾಹಾರಿ ಸಿನಿಮಾದ ನಿರ್ಮಾಣಕ್ಕಾಗಿ ಕಂಗ್ರ್ಯಾಚುಲೇಷನ್ ರಾಜೇಶ್ ಕೀಳಂಬಿ ಅವರು, ಕೀಳಂಬಿ ಮೀಡಿಯಾ ಲ್ಯಾಬ್ ನ ರಾಜೇಶ್ ಕೀಳಂಬಿ ಅವರು, ಅದೇ ರೀತಿಯಾಗಿ ರಂಜನಿ ಅವರು ಪ್ರಶಸ್ತಿಯನ್ನ ಪಡೆದಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಅತ್ಯುತ್ತಮ ಚೊಚ್ಚಲ ನಿರ್ಮಾಪಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ಪಡೆದಿದೆ ನಮ್ಮ ಶಾಕಾಹಾರಿ ಸಿನಿಮಾದ ನಿರ್ಮಾಣಕ್ಕಾಗಿ ರಾಜೇಶ್ ಕೀಳಂಬಿ ಅವರು. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ರಾಜೇಶ್ ಸರ್. ದಯವಿಟ್ಟು ಮತ್ತೊಮ್ಮೆ ಚಪ್ಪಾಳೆ ಬರಬೇಕು. ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣ ಮಾಡೋದಕ್ಕೂ ಗುಂಡಿಗೆಯಲ್ಲಿ ಧೈರ್ಯ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ತುಂಬಾ ಧೈರ್ಯ ಮಾಡಿ ಅದ್ಭುತ ಸಿನಿಮಾವನ್ನ ಕನ್ನಡ ಚಿತ್ರರಂಗಕ್ಕಾಗಿ ನೀಡಿದ್ದಕ್ಕಾಗಿ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಪ್ರೀತಿಯ ಕಂಗ್ರ್ಯಾಚುಲೇಷನ್ಸ್. ರಾಜೇಶ್ ಕೀಳಂಬಿ ಸರ್, ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಎಸ್ ಸರ್, ನಿಮ್ಮ ಮಾತು ಇದೀಗ. ಎಲ್ರಿಗೂ ನಮಸ್ಕಾರ. ಈ ಪ್ರಶಸ್ತಿ ನನಗೆ ತುಂಬಾ ತುಂಬಾ ಸ್ಪೆಷಲ್ ಅನೇಕ ಕಾರಣಗಳಿಗಾಗಿ. ಮೊದಲನೇದು, ನಾನು ತುಂಬಾ ಆರಾಧಿಸುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಹೆಸರಿನಲ್ಲಿ ಕೊಡ್ತಾ ಇರೋ ಪ್ರಶಸ್ತಿ. ಇದಕ್ಕಿಂತ ದೊಡ್ಡ ಗೌರವ ಇನ್ನೇನ್ ಬೇಕು. ಎರಡನೇದು, ಈ ಪ್ರಶಸ್ತಿಯನ್ನು ಕೊಡ್ತಾ ಇರೋದು ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವರು. ತುಂಬಾ ಪ್ರಾಮಾಣಿಕತೆಯಿಂದ ನಿಜವಾದ ಅರ್ಹತೆ ಇರುವ ಪ್ರತಿಭೆಗಳಿಗೆ ಕೊಡ್ತಾ ಇರುವ ಪ್ರಶಸ್ತಿ. ಆ ಕಾರಣಕ್ಕೆ ಕೂಡ ಇದು ನನಗೆ ತುಂಬಾ ಹೆಮ್ಮೆಯ ಸಂಗತಿ. ಹಾಗೇನೆ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಗಣ್ಯರ ಸಮ್ಮುಖದಲ್ಲಿ ಈ ಪ್ರಶಸ್ತಿಯನ್ನ ತಗೊಳ್ತಾ ಇರೋದು ನನಗೆ ಜೀವಮಾನದಲ್ಲಿ ಸದಾ ನೆನಪಿನಲ್ಲಿರುತ್ತೆ. ಈ ಪ್ರಶಸ್ತಿ ಒಂದೇ ಬಾರಿ ತಗೊಳಕ್ಕಾಗೋದು, ಯಾಕೆಂದ್ರೆ ಚೊಚ್ಚಲ ಪ್ರಶಸ್ತಿ ಒಬ್ಬರಿಗೆ ಒಂದೇ ಸಾರಿ ಸಿಗೋದು. ಅಂತ ಅವಕಾಶ ನನಗೆ ಸಿಕ್ಕಿದೆ. ಆ ಕಾರಣಕ್ಕಾಗಿ ಕೂಡ ನಾನು ತುಂಬಾ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗೇನೆ ಈ ಸಂದರ್ಭದಲ್ಲಿ ನಾನು ನಮ್ಮ ಇಡೀ ಚಿತ್ರತಂಡಕ್ಕೆ, ಸಂದೀಪ್ ಸುಂಕದ್ ಮತ್ತೆ ಅವರ ನೇತೃತ್ವದಲ್ಲಿ ಇಡೀ ಚಿತ್ರತಂಡ ಅತ್ಯಂತ ಪ್ರಾಮಾಣಿಕತೆಯಿಂದ ಶ್ರಮ ವಹಿಸಿ ಶಾಕಾಹಾರಿ ಚಿತ್ರವನ್ನ ಮಾಡಿರೋದ್ರಿಂದ ನನಗೆ ಈ ಪ್ರಶಸ್ತಿ ಸಿಗ್ಲಿಕ್ಕೆ ಕಾರಣ ಆಗಿದೆ. ಅವರಿಗೆ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೇನೆ ನನ್ನ ಕುಟುಂಬದವರೆಲ್ಲ ಬಂದಿದ್ದಾರೆ. ಇವತ್ತು ಮದರ್ಸ್ ಡೇ. ನನ್ನ ಅಮ್ಮ ಬಂದಿಲ್ಲ, ಬಟ್ ಅಮ್ಮನಿಗೆ ಈ ಸಂದರ್ಭದಲ್ಲಿ ಅಮ್ಮನ ನೆನಪು ಮಾಡ್ಕೊಳ್ಲಿಕ್ಕೆ ಬಯಸ್ತೀನಿ. ಹಾಗೇನೆ ನಮ್ಮ ಕುಟುಂಬದಿಂದ ಬಂದಿರುವ ಎಲ್ರಿಗೂ ಕೂಡ ನಾನು ಈ ಸಂತೋಷದ ಕ್ಷಣದಲ್ಲಿ ಸ್ಮರಿಸಿಕೊಳ್ತಾ ಮತ್ತೊಮ್ಮೆ ಚಂದನವನ ಅಕಾಡೆಮಿಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ರಾಜೇಶ್ ಕೀಳಂಬಿ ಸರ್. ಥ್ಯಾಂಕ್ ಯು.